ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿ ಜೆ ಕಿಚನ್ ಹೆವೆನ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸ್ಪೆಷಲ್ ರೆಸಿಪಿ ಬಂದು ಹೀರೆಕಾಯಿ ಬಸ್ಸಾರು. ಸೊ ಬಸ್ಸಾರು ತರಾವರಿ ಬಸ್ಸಾರುಗಳು ಮಾಡ್ತಾರೆ. ಸೊ ಸೊಪ್ಪು ಬಸ್ಸಾರು, ಸೊಪ್ಪು ಹಾಕಿ ಆಮೇಲೆ ಬೀನ್ಸ್ ಹಾಕಿ. ಸೊ ನಾನಿವತ್ತು ಹೀರೆಕಾಯಿ ಹಾಕಿ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಹೆಸರು ಕಾಳನ್ನ ನೆನೆಸಿಟ್ಕೊಂಡಿದ್ದೀನಿ ರಾತ್ರಿನೇ. ಒಂದು ಸ್ವಲ್ಪ ಮಸೂರು ದಾಲ್ ತೊಗೊಂಡಿದ್ದೀನಿ. ಸೊ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ಸೊ ಹೀರೆಕಾಯಿ ಸಿಪ್ಪೆ ತೆಗೆದು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊತೀನಿ. ಸೊ ಹೀರೆಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬನ್ನಿ ಈಗ ಇದನ್ನು ಒಂದು ಪಾತ್ರೆಗೆ ಹಾಕಿ ಬೇಯಿಸ್ಕೊಳ್ಳೋಣ. ಸೊ ಈಗ ಕಾಯಿ ಬೇಳೆಗಳೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಳೋಣ. ನಾನಿಲ್ಲ ಸುಮಾರು ಒಂದು 2 ಕಪ್ ನೀರು ಹಾಕಿದ್ದೀನಿ. ಈಗ ಪಾತ್ರೆನ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಇದಕ್ಕೆ 1 ಟೀ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಅರಿಶಿಣದ ಪೌಡರು. ಸೊ ಇದೊಂದು ಮುಕ್ಕಾಲು ಬೇಯಲಿ. ಸೊ ಇದನ್ನು ಹೀಗೆ ನಾನು ಕವರ್ ಮಾಡ್ದಿರ ಬೇಯಿಸ್ತಾ ಇದ್ದೀನಿ. ಸೊ ಒಲೆ ಮೇಲೆ ಕಾಯಿ ಬೇಳೆ ಬೇಯ್ತಾ ಇರೋವಾಗ ನಾವು ಇದೊಂದು ಮಸಾಲೆ ಪೇಸ್ಟ್ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಒಂದು ಅರ್ಧ ಹಸಿ ಈರುಳ್ಳಿ, ಇದು ಸ್ವಲ್ಪ ಸುಟ್ಟಿ ಈರುಳ್ಳಿ, ಆಮೇಲೆ ಸ್ವಲ್ಪ ಪೆಪ್ಪರು, ಒಂದು ಅರ್ಧ ಟೀ ಸ್ಪೂನ್ ಪೆಪ್ಪರು, 1 ಸ್ಪೂನ್ ಜೀರಿಗೆ, ಒಂದು 2-3 ಸ್ಪೂನ್ ತೆಂಗಿನ ತುರಿ, ಸಾಂಬಾರು ಪೌಡರು. ಸೊ ಸಾಂಬಾರು ಪೌಡರ್ ಇಲ್ಲದ್ರೆ ಅಚ್ಚ ಖಾರದ ಪುಡಿನೂ ಹಾಕ್ಕೊಬೋದು. ಖಾರದ ಪುಡಿ ಒಂದು ಸ್ವಲ್ಪ ಧನಿಯಾ ಪುಡಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು 5-6 ಹೆಸಳು, ಆಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ. ಸೊ ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಳ್ಳೋಣ, ರುಬ್ಕೊಳ್ಳೋಣ ಇದು ಮಿಕ್ಸಿಯಲ್ಲಿ. ನೋಡಿ ಇದೆಲ್ಲ ಮಿಕ್ಸಿಗೆ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೊತೀನಿ. ಸೊ ನೋಡಿ ಈ ಥರ ಮಸಾಲೆನ ರುಬ್ಬಿಟ್ಕೊಂಡಿದ್ದೀನಿ. ಸೊ ನೋಡಿ ಇಲ್ಲಿ ಬೇಳೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಸೊ ಈಗ ಸ್ಟವ್ ಆಫ್ ಮಾಡಿ ಇದನ್ನು ಸೋಸ್ಕೊಳ್ಳೋಣ. ಸೊ ನೋಡಿ ಈ ಥರ ನಾನು ನೀರು ಸಪ್ರೇಟು ಆಮೇಲೆ ಬೇಳೆನೂ ಕಾಯಿ ಸಪ್ರೇಟಾಗಿ ಸೋಸ್ಕೊಂಡಿದ್ದೀನಿ. ಸೊ ಈಗ ಇದನ್ನು ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ಸೋಸ್ಕೊಂಡಿರೋ ನೀರನ್ನ ಮತ್ತೆ ಅದೇ ಪಾತ್ರೆಯಲ್ಲಿ ತೊಗೊಂಡಿದ್ದೀನಿ. ಸೊ ಈ ನೀರಿಗೆ ನಾವು ಈಗ ರುಬ್ಬಿರೋ ಮಸಾಲೆನ ಹಾಕ್ತಾಯಿದ್ದೀನಿ. ಸೊ ಆಗ ನಾವು ಬೇಳೆ ಬೇಯಿಸ್ಕೊಳ್ಳೋವಾಗ ಉಪ್ಪು ಹಾಕಿರಲಿಲ್ಲ. ಸೊ ಈಗ ಉಪ್ಪು ಸೇರಿಸ್ತೀನಿ. ಸೊ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಬೋದು. ಸೊ ಫಸ್ಟ್ ಸ್ವಲ್ಪ ಹಾಕಿರೋಣ, ಆಮೇಲೆ ಬೇಕಾದರೆ ಇನ್ನು ಸ್ವಲ್ಪ ಹಾಕೋಣ. ಸೊ ಇದು ಚೆನ್ನಾಗಿ ಒಂದು ಕುದಿ ಬರಬೇಕು. ಒಂದು ಸ್ವಲ್ಪ ನೆನೆಸಿರೋ ಇದು ಹುಣಸೆಹಣ್ಣಿನ ನೀರನ್ನ ಹಾಕ್ತಾಯಿದ್ದೀನಿ. ಸೊ ಈಗ ಇದನ್ನು ಚೆನ್ನಾಗಿ ಕುದೀಲಿ. ಇದು ಅಷ್ಟೊತ್ತಿಗೆ ನಾವು ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಸೊ ಈಗ ನೋಡಿದ್ರಲ್ಲ, ಇದು ಸಾರು ಕುದೀತಾ ಇದೆ. ಈಗ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಹಾಕೋಣ. ಸೊ ಇಲ್ಲಿ ಒಂದು ಸಣ್ಣ ಪ್ಯಾನ್ ಇಟ್ಟಿದ್ದೀನಿ. ಇದು ಬಿಸಿ ಆದಮೇಲೆ ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ಕೊತೀನಿ. ಸೊ ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೀಗ ಒಂದು ಒಳ್ಳೆ ಒಗ್ಗರಣೆ ಹಾಕೋಣ. ಒಂದೆರಡು ಒಣಮೆಣಸಿನಕಾಯಿ ಹಾಕ್ತಾಯಿದ್ದೀನಿ. ಸೊ ಇದಕ್ಕೊಂದು ಸ್ವಲ್ಪ ಈಗ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಸೊ ಈಗ ಸಾರು ರೆಡಿಯಾಗಿದೆ, ಘಮ ಘಮ ಅಂತ ಇದೆ. ಈಗ ಪಲ್ಯಕ್ಕೊಂದು ಒಗ್ಗರಣೆ ಹಾಕ್ಕೊಂಬಿಡೋಣ. ಈಗ ಒಗ್ಗರಣೆ ಹಾಕೋದಕ್ಕೆ ಪಲ್ಯಕ್ಕೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಅದಕ್ಕೊಂದು 2 ಸ್ಪೂನ್ ಎಣ್ಣೆ ಹಾಕೋಣ.
ಸೊ ಸಾಸಿವೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಈರುಳ್ಳಿ, ಆಮೇಲೆ ಚಿಕ್ಕದಾಗಿ ಕಟ್ ಮಾಡಿರೋ ಬೆಳ್ಳುಳ್ಳಿ, ಒಂದೆರಡು ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಬೆಳ್ಳುಳ್ಳಿ ಎಲ್ಲ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈ ಬೇಳೆನೂ ಕಾಯಿನ ಇದಕ್ಕೆ ಸೇರಿಸೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಉಪ್ಪು ಹಾಕಿಲ್ಲ, ಸೊ ಉಪ್ಪು ಹಾಕೋಣ. ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಒಂದು ಅರ್ಧ ಟೀ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಇದೊಂದು ಸ್ವಲ್ಪ ಸಾರಿನ ಪುಡಿ, ಇದು ಆಪ್ಷನಲ್ಲಿ, ಬೇಕಾದರೆ ಹಾಕ್ಬೋದು, ಇಲ್ಲದಿದ್ರೆ ಸ್ಕಿಪ್ ಮಾಡ್ಬೋದು. ಸೊ ಇದು ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಇದೆಲ್ಲ ಮಿಕ್ಸ್ ಮಾಡೋಣ. ಸೊ ಇದೇ ಥರ ಬೀನ್ಸ್ ಬಸ್ಸಾರು ಕೂಡ ಬೀನ್ಸ್ ಹಾಕಿ ಬಸ್ಸಾರು ಮಾಡ್ಬೋದು, ಅಥವಾ ಸಬ್ಸಿಗೆ ಸೊಪ್ಪು. ಸೊ ಇದು ನಮ್ಮ ತಾಯಿ ಹೇಳ್ಕೊಟ್ಟಿರೋ ರೆಸಿಪಿ. ಸೊ ಅವರು ಇದೇ ಥರ ಮಾಡೋದು. ಸೊ ನೋಡಿ, ಬಸ್ಸಾರು ಪಲ್ಯನೂ ರೆಡಿ ಆಯಿತು. ಸೊ ಈಗ ಸರ್ವ್ ಮಾಡೋಣ. ಸೊ ಹೀರೆಕಾಯಿ ಬಸ್ಸಾರು ಆಮೇಲೆ ಪಲ್ಯ ರೆಡಿಯಾಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ಲಾಗಿತ್ತು. ಸೊ ಇದು ಅಷ್ಟೇ ರುಚಿ ಆಮೇಲೆ ಆರೋಗ್ಯಕರ. ಸೊ ನೀವು ಒಮ್ಮೆ ಟ್ರೈ ಮಾಡಿಲ್ಲ ಅಂದರೆ. ಸೊ ಹೀರೆಕಾಯಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಇದು ಮುದ್ದೆ ಆಮೇಲೆ ಅನ್ನದ ಜೊತೆಗೆ ಒಳ್ಳೆ ಕಾಂಬಿನೇಷನ್ನು. ಸೊ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಮುಂದಿನ ವಿಡಿಯೋಲಿ ಸಿಗೋ ತನಕ ಟೇಕ್ ಕೇರ್, ಬಾಯ್. ನೋಡಿ ಎಷ್ಟು ಸೂಪರ್ ಆಗಿದೆ. ಸೊ ಕನ್ಸಿಸ್ಟೆನ್ಸಿ ನೋಡಿ, ನಿಮಗೆ ಮುದ್ದೆಗೆ ಅನ್ನಕ್ಕೆ ಎಷ್ಟು ಬೇಕೋ, ಗಟ್ಟಿ ಬೇಕು ಅಂದರೆ ಗಟ್ಟಿ ಇಟ್ಕೊಬೋದು ಕನ್ಸಿಸ್ಟೆನ್ಸಿ, ಇಲ್ದಿರೆ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಇಟ್ಕೊಬೋದು. ಸೊ ಇದು ಅನ್ನ ಆಮೇಲೆ ಮುದ್ದೆ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಇದು. ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಮುಂದಿನ ವಿಡಿಯೋಲಿ ಸಿಗೋ ತನಕ ಟೇಕ್ ಕೇರ್, ಬಾಯ್.